ಹಲೋ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ನಾವು 10ನೇ ತರಗತಿಯ ಸಮಾಂತರ ಶ್ರೇಣಿಗಳು ಪಾಠದ ಅಭ್ಯಾಸ 1.2 ಮುಂದುವರಿಸಲಿದ್ದೇವೆ. 1ನೇ ಪ್ರಶ್ನೆ, ಕೆಳಗಿನ ಕೋಷ್ಟಕದಲ್ಲಿ ಬಿಟ್ಟಿರುವ ಜಾಗಗಳನ್ನು ತುಂಬಿಸಿ. ಇಲ್ಲಿ ಸಮಾಂತರ ಶ್ರೇಣಿಯ ಮೊದಲ ಪದ ಎ, ಸಾಮಾನ್ಯ ವ್ಯತ್ಯಾಸ ಡಿ ಹಾಗೂ ಎನ್ನನೇ ಪದ an ಆಗಿದೆ. ಇಲ್ಲಿ ನಾವು ಈ ಕೋಷ್ಟಕದಲ್ಲಿ ಬಿಟ್ಟ ಜಾಗಗಳನ್ನು ತುಂಬಿಸಬೇಕು. ಇದರಲ್ಲಿ ಒಟ್ಟಿಗೆ 5 ಲೆಕ್ಕಗಳಿವೆ. ಅದರಲ್ಲಿ ಒಂದೊಂದಾಗಿ ನಾವು ಲೆಕ್ಕಗಳನ್ನು ಮಾಡೋಣ. 1ನೇ ಪ್ರಶ್ನೆ, ಎ ಅಂದರೆ 7, ಡಿ ಅಂದರೆ 3, ಎನ್ ಅಂದರೆ 8. ಎ ಅನ್ನು ನಾವು ಕಂಡುಹಿಡಿಬೇಕು. ಎ ಅನ್ನಲ್ಲಿ ಕೊಡಲಿಲ್ಲ, ಅದನ್ನು ನಾವು ಕಂಡುಹಿಡಿಬೇಕು. ನಾವು ಕಳೆದ ತರಗತಿಯಲ್ಲಿ ಕಲ್ತಿದ್ದೇವೆ. ಎ ಎನ್ ಅಂದರೆ ಸೂತ್ರ ಎ ಎನ್ ಸಮ ಎ ಪ್ಲಸ್ ಎನ್ ಮೈನಸ್ 1 ಡಿ. ಈ ಸೂತ್ರ ಉಪಯೋಗಿಸಿ ನಾವು ಎಲ್ಲ ಲೆಕ್ಕಗಳನ್ನು ಮಾಡೋಣ. ಇಲ್ಲಿ ಎ ಎನ್ ಕೊಡಲಿಲ್ಲ. ಈಗ ಮೊದಲನೇ ಲೆಕ್ಕದಲ್ಲಿ ಎ ಎನ್ ಗೊತ್ತಿಲ್ಲ. ಇಲ್ಲಿ ಎ ಗೊತ್ತುಂಟು, ಡಿ ಗೊತ್ತುಂಟು ಹಾಗೂ ಎನ್ ಗೊತ್ತುಂಟು. ಇಲ್ಲಿ ಹಾಕಿ ಎ ಅಂದರೆ 7 ಪ್ಲಸ್ ಎನ್ ಅಂದರೆ 8 ಮೈನಸ್ 1, ಡಿ ಅಂದರೆ 3. ಇಲ್ಲಿ 7 ಪ್ಲಸ್ 8ರಿಂದ 1 ತೆಗೆದರೆ 7 ಗುಣಿಸು 3. ಫಸ್ಟ್ ಯಾವಾಗಲೂ ಗುಣಾಕಾರ ಮಾಡಬೇಕು. 7 3 21, 7 ಪ್ಲಸ್ 21 ಅಂದರೆ 28 ಆಯಿತು. ಉತ್ತರ 28. ಹಾಗಾದರೆ ಇಲ್ಲಿ ಮೊದಲನೇ ಪ್ರಶ್ನೆಗೆ ಉತ್ತರ 28. 2ನೇ ಪ್ರಶ್ನೆ, ಎ ಅಂದರೆ -18, ಡಿ ನಮಗೆ ಗೊತ್ತಿಲ್ಲ, ಎನ್ ಅಂದರೆ 10, ಎ ಎನ್ ಅಂದರೆ 0. ಈಗ ಇದೇ ಸೂತ್ರದಲ್ಲಿ ನಾವು ಇದನ್ನು ಆದೇಶಿಸುವ. ಎ ಎನ್ ಅಂದರೆ 0, ಎ ಅಂದರೆ -18 ಪ್ಲಸ್ ಎನ್ ಅಂದರೆ 10 ಮೈನಸ್ 1, ಡಿ ಅಂದರೆ ನಮಗೆ ಕೊಡಲಿಲ್ಲ, ಡಿ ಅನ್ನು ಇದ್ದ ಹಾಗೆ ಬರೀರಿ. ಇಲ್ಲಿ 0 ಸಮ -18, 10ರಿಂದ 1 ತೆಗೆದರೆ 9 ಡಿ. ಈಗ ಈ -18 ನಾವು ಈ ಬದಿಗೆ ತರುವ. ಇಲ್ಲಿ -18 ಈ ಸೈಡಿಗೆ ಬರುವಾಗ +18 ಆಗ್ತದೆ. ಸಮ ಇಲ್ಲಿ 9 ಡಿ ಉಳಿತದೆ. ಈಗ ನಮಗೆ ಡಿ ಕಂಡುಹಿಡಿಬೇಕು. ಆದ್ದರಿಂದ 9ನ್ನು ಈ ಕಡೆ ತನ್ನಿ. ಇದು 9 ಗುಣಿಸು ಡಿ. ಇದು ಗುಣಾಕಾರ ಇದ್ದದ್ದು ಈ ಕಡೆ ಬರುವಾಗ ಭಾಗಾಕಾರ ಆಗ್ತದೆ. 18 ಭಾಗಿಸು 9 ಸಮ ಡಿ. ಇಲ್ಲಿ 9 1 9, 2 18, ಡಿ ಸಮ 2. ಈ ಉತ್ತರ ಡಿ ಸಮ 2. ಆದ್ದರಿಂದ ಇಲ್ಲಿ ಉತ್ತರ ಡಿ ಅಂದರೆ 2. ಈಗ 3ನೇ ಪ್ರಶ್ನೆ, ಇಲ್ಲಿ ಎ ಕಂಡುಹಿಡಿಬೇಕು. ಡಿ ಅಂದರೆ -3, ಎನ್ ಅಂದರೆ 18, ಎ ಎನ್ ಅಂದರೆ -5. ಇದೇ ಸೂತ್ರದಲ್ಲಿ ಆದೇಶಿಸುವ. ಎ ನಮಗೆ ಕಂಡುಹಿಡಿಬೇಕು. ಎ ಎನ್ ಅಂದರೆ -5, ಎ ಎನ್ ಅಂದರೆ -5 ಸಮ ಎ ಗೊತ್ತಿಲ್ಲ ಪ್ಲಸ್ ಎನ್ ಅಂದರೆ -18 ಮೈನಸ್ 1, ಡಿ ಅಂದರೆ -3. ಇಲ್ಲಿ -5 ಸಮ ಎ ಪ್ಲಸ್ 18ರಿಂದ 1 ಮೈನಸ್ ಮಾಡಿದರೆ 17, 17 ಗುಣಿಸು 3, 17 ಗುಣಿಸು -3, -5 ಸಮ ಎ. ಇದನ್ನು ಗುಣಿಸಿ 17 3 51, ಇದು ಮೈನಸ್ ಪ್ಲಸ್ ಮೈನಸ್. ಸೊ 51ನ್ನು ಈ ಕಡೆ ತನ್ನಿ. -5 ಇದು 51 ಈಚೆ ಬರುವಾಗ ಇಲ್ಲಿ +51 ಆಗ್ತದೆ ಸಮ ಎ. 51ರಿಂದ 5 ಮೈನಸ್ ಮಾಡಿದರೆ 46. ದೊಡ್ಡ ಸಂಖ್ಯೆ ಚಿಹ್ನೆ +46. ಎ ಸಮ +46. ಇದು 3ನೇ ಪ್ರಶ್ನೆಯ ಉತ್ತರ. 4ನೇ ಪ್ರಶ್ನೆ, ಎ ಸಮ -18.9, ಡಿ ಅಂದರೆ 2.5, ಎನ್ ಗೊತ್ತಿಲ್ಲ, ಎ ಎನ್ ಅಂದರೆ 3.6. ಎ ಎನ್ ಸಮ 3.6 ಸಮ ಎ ಅಂದರೆ 18.9 ಪ್ಲಸ್ ಎನ್ ಗೊತ್ತಿಲ್ಲ, ಎನ್ -1, ಡಿ ಸಮ 2.5.
ಈಗ ಇಲ್ಲಿ 18.9 ಈ ಕಡೆ ತಗೊಂಡು ಬನ್ನಿ. 3.6 ಪ್ಲಸ್ 18.9 ಆಗ್ತದೆ ಸಮ ಇಲ್ಲಿ n-1 2.5. ಈಗ 18.9ಕ್ಕೆ 3.6 ಕೂಡಿಸಿ. 18.9 3.6 9 6 15 1 8 11 12 ಇಲ್ಲಿ 1 22.5 22.5 ಸಮ n-1 2.5. ಈಗ ಇದು n-1 ಗುಣಿಸು 2.5. ಇದನ್ನು ಗುಣಾಕಾರ ಇದ್ದದ್ದು 2.5 ಈ ಕಡೆ ತನ್ನಿ, ಅದು ಭಾಗಾಕಾರ ಆಗ್ತದೆ. 22.5 ಭಾಗಿಸು 2.5 ಸಮ n-1. ಅದನ್ನು ಭಾಗಿಸಿ ಇದರಲ್ಲಿ ಪಾಯಿಂಟನ್ನು ತೆಗೆದಾಗ ನಮಗೆ 225 ಭಾಗಿಸು 2 25 ಸಿಗ್ತದೆ. 25 ಒಂದ್ಲಿ ಇದು 25 100ರಲ್ಲಿ 4 ಸಲ ಹೋಗ್ತದೆ, 200ರಲ್ಲಿ 8 ಸಲ, 225ರಲ್ಲಿ 9 ಸಲ ಹೋಗ್ತದೆ. ಹಾಗಾದರೆ n-1 ಸಮ 9. ಒಂದನ್ನು ಆ ಕಡೆ ತಗೊಂಡು ಹೋಗಿ n ಸಮ 9 ಪ್ಲಸ್ 1, n ಅಂದರೆ 10. ನೆಕ್ಸ್ಟ್ 5ನೇ ಪ್ರಶ್ನೆ. a ಸಮ 3.5, d ಸಮ 0, n ಸಮ 105, a ಅನ್ನು ಗೊತ್ತಿಲ್ಲ, ಸಮ a ಅಂದರೆ 3.5 ಪ್ಲಸ್ n ಅಂದರೆ 105 ಮೈನಸ್ 0, d ಅಂದರೆ 0. an ಸಮ 3.5 ಪ್ಲಸ್ ಇದು 0 ಗುಣಿಸು ಯಾವುದೇ ಸಂಖ್ಯೆ ಇದ್ದರೆ ಅದರ ಉತ್ತರ 0. ಆದ್ದರಿಂದ ಇಲ್ಲಿ an ಸಮ 3.5. 5ನೇ ಪ್ರಶ್ನೆಯ ಉತ್ತರ 3.5. 2ನೇ ಪ್ರಶ್ನೆ. ಕೆಳಗಿನವುಗಳಿಗೆ ಸರಿಯಾದ ಆಯ್ಕೆಯನ್ನು ಆರಿಸಿ ಸಮರ್ಥಿಸಿ. ಅದರಲ್ಲಿ 1ನೇ ಪ್ರಶ್ನೆ. 10, 7, 4 ಡ್ಯಾಶ್ ಈ ಸಮಾಂತರ ಶ್ರೇಣಿಯ 30ನೇ ಪದ ಕಂಡುಹಿಡಿಬೇಕು. ಇದರಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ. 97, 77, -77, -87. ಇದರಲ್ಲಿ ಯಾವುದು ಸರಿಯಾದ ಆಯ್ಕೆ ಅಂತ ನಾವು ಆರಿಸಿ ಬರೀಬೇಕು. ಇಲ್ಲಿ ಕೊಟ್ಟದ್ದು 30ನೇ ಪದ. a 30 ಹೇಳಿದರೆ a ಪ್ಲಸ್ 29d, a ಪ್ಲಸ್ 29d. ಯಾವಾಗಲೂ ಇಲ್ಲಿರುವ ಸಂಖ್ಯೆಗಿಂತ d ಒಂದು ಕಡಿಮೆ ಇರ್ತದೆ. a 30 ಹೇಳಿದರೆ a ಪ್ಲಸ್ 29d, ಅಥವಾ ಸೂತ್ರ ಹಾಕಿ ಕೂಡ ಮಾಡ್ಬೋದು. ಇಲ್ಲಿ a ಅಂದರೆ ಮೊದಲನೇ ಪದ, a ಅಂದರೆ ಇಲ್ಲಿ 10, d ಸಮ ಎರಡನೇ ಪದ ಮೈನಸ್ 1ನೇ ಪದ 7 - 10 ಅಂದರೆ -3. ಈಗ ಈ 2 ನಂಬರನ್ನು ಇಲ್ಲಿ ಹಾಕಿ. a ಅಂದರೆ 10 ಪ್ಲಸ್ 29 ಗುಣಿಸು d ಅಂದರೆ -3. 10 ಗುಣಿಸಿ 9 × 27, 3 2 6 7 8, ಇದು ಮೈನಸ್ 10 - 87 ಅಂದರೆ -77. ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್, 87ರಿಂದ 10 ತೆಗೆದರೆ 77. ಆದ್ದರಿಂದ ಆಪ್ಷನ್ ಸಿ ಸರಿಯಾದ ಉತ್ತರ. 2ನೇ ಪ್ರಶ್ನೆ. -3, -ಅರ್ಧ, 2 ಡ್ಯಾಶ್ ಈ ಸಮಾಂತರ ಶ್ರೇಣಿಯ 11ನೇ ಪದ ಕಂಡುಹಿಡಿಬೇಕು. ಇಲ್ಲಿ ಕೂಡ 4 ಆಪ್ಷನ್ ಕೊಟ್ಟಿದ್ದಾರೆ. ಯಾವುದು ಸರಿಯಾದ ಆಯ್ಕೆ ಅಂತ ನಾವು ಆರಿಸುವ. ಇಲ್ಲಿ 11ನೇ ಪದ, ಆಗ ನಾವು a11, 11ನೇ ಪದ ಅಂದರೆ a11 ಸಮ a11 ಹೇಳಿದರೆ a ಪ್ಲಸ್ 10d, 11ಕ್ಕಿಂತ 1 ಕಡಿಮೆ ಅಂದರೆ 10d. ಈಗ ಶ್ರೇಣಿಯಿಂದ ನಾವು a ಮತ್ತು d ಕಂಡುಹಿಡಿಯುವ. a ಅಂದರೆ ಮೊದಲನೇ ಪದ, a ಸಮ -3, d ಅಂದರೆ ಸಾಮಾನ್ಯ ವ್ಯತ್ಯಾಸ, ಎರಡನೇ ಪದ ಮೈನಸ್ 1ನೇ ಪದ, d ಸಮ -ಅರ್ಧ
-3. ಇಲ್ಲಿ ಮೈನಸ್ ಅರ್ಧ, ಇದು +3 ಆಗ್ತದೆ. ಲಾಸ ತೆಗೊಳ್ಳಿ 2, ಇಲ್ಲಿ -1, 2 3 +6, 6ರಿಂದ 1 ತೆಗೆದ್ರೆ 5/2. ಸೊ D ಸಮ 5/2. ಇದನ್ನು ಲೆಕ್ಕದಲ್ಲಿ ಹಾಕಿ. A ಅಂದರೆ -3 ಪ್ಲಸ್ 10 ಗುಣಿಸು 5/2. ಈಗ ಇಲ್ಲಿ ಇದನ್ನು ಗುಣಿಸಿ. 2 1 2 5 10 ಸಮ -3 ಪ್ಲಸ್ ಇಲ್ಲಿ 5ಅನ್ನು ಗುಣಿಸಬೇಕು. 5 5 25. 25ರಿಂದ 3 ಮೈನಸ್ ಮಾಡಿದರೆ 22. ದೊಡ್ಡ ಸಂಖ್ಯೆಯ ಚಿಹ್ನೆ ಪ್ಲಸ್, ಆದ್ದರಿಂದ ಉತ್ತರ +22. ಇದು ಆಪ್ಷನ್ ಬಿ ಸರಿಯಾದ ಆಯ್ಕೆ. 3ನೇ ಪ್ರಶ್ನೆ, ಕೆಳಗಿನ ಸಮಾಂತರ ಶ್ರೇಣಿಯ ಬಾಕ್ಸ್ಗಳಲ್ಲಿ ಖಾಲಿ ಬಿಟ್ಟಿರುವ ಪದಗಳನ್ನು ತುಂಬಿರಿ. ಈಗ 1ನೇ ಪ್ರಶ್ನೆ 2, ಮಧ್ಯದ ಸಂಖ್ಯೆ ಅವರು ಕೊಡಲಿಲ್ಲ. ನೆಕ್ಸ್ಟ್ ಸಂಖ್ಯೆ 26. ಹಾಗಾದರೆ ನಾವು ಮಧ್ಯದಲ್ಲಿರುವ ಸಂಖ್ಯೆ ಯಾವುದು ಅಂತ ಕಂಡುಹಿಡಿಯಬೇಕು. ಇಲ್ಲಿ ನಾವು ಸಮಾಂತರ ಶ್ರೇಣಿಯಲ್ಲಿ ನಮಗೆ ಆಲ್ರೆಡಿ ಗೊತ್ತುಂಟು. ಇಲ್ಲಿ ಎ ಅಂದರೆ ಇದು ಮೊದಲನೇ ಪದ A1, ಎರಡನೇ ಪದ A2, ಮೂರನೇ ಪದ A3. ಅಂದರೆ ಇಲ್ಲಿ ಇದು A ಪ್ಲಸ್ ಡಿ, A ಪ್ಲಸ್ 2D. ಮೊದಲನೇ ಪದ A, ಎರಡನೇ ಪದ A ಪ್ಲಸ್ ಡಿ, ಮೂರನೇ ಪದ A ಪ್ಲಸ್ 2D. ಈಗ ಇಲ್ಲಿ A ಪ್ಲಸ್ 2D ಅವರು ಕೊಟ್ಟಿದ್ದಾರೆ, A ಕೂಡ ಕೊಟ್ಟಿದ್ದಾರೆ. ಆದ್ದರಿಂದ ನಾವು ಡಿಯನ್ನು ಕಂಡುಹಿಡಿಯುವ. ಇಲ್ಲಿ A ಪ್ಲಸ್ 2D ಸಮ A ಪ್ಲಸ್ 2D ಅಂದರೆ 26. A ಅಂದರೆ 2, ಇಲ್ಲಿ A ಅನ್ನು ಹಾಕಿ. A ಅಂದರೆ 2 ಪ್ಲಸ್ 2D ಸಮ 26. 2ಅನ್ನು ಆಚೆ ಕೊಂಡೋಗುವಾಗ 2D ಸಮ 26. ಇದು ಆಚೆ ಹೋಗುವಾಗ -2 ಅಂದರೆ 24 ಆಯಿತು. D ಸಮ 24/2. 2 1 2, 12 24. ಆದರೆ D ಅಂದರೆ 12 ಆಯಿತು. ಈಗ ನಮಗೆ ಬೇಕಾದ ಪದ ಇಲ್ಲಿ A ಪ್ಲಸ್ ಡಿ. ಈಗ ನಾವು 12ಅನ್ನು 2 ಕೂಡಿಸಬೇಕು. ಸೊ A ಪ್ಲಸ್ ಡಿ ಅಂದರೆ 2 ಪ್ಲಸ್ 12 ಅಂದರೆ ಉತ್ತರ 12 ಪ್ಲಸ್ 2 14. ನೆಕ್ಸ್ಟ್ 2ನೇ ಪ್ರಶ್ನೆ ನೋಡಿ. ಇಲ್ಲಿ ಮೊದಲನೇ ಪದ ಅವರು ಕೊಡಲಿಲ್ಲ, ಎರಡನೇ ಪದ ಕೊಟ್ಟಿದ್ದಾರೆ, ಮೂರನೇ ಪದ ಕೊಡಲಿಲ್ಲ, ನಾಲ್ಕನೇ ಪದ ಕೊಟ್ಟಿದ್ದಾರೆ. ಇಲ್ಲಿ ಮೊದಲನೇ ಪದ A, ಎರಡನೇ ಪದ A ಪ್ಲಸ್ ಡಿ, ಮೂರನೇ ಪದ A ಪ್ಲಸ್ 2D, ನಾಲ್ಕನೇ ಪದ A ಪ್ಲಸ್ 3D. ಇಲ್ಲಿ ಅವರು ಎರಡನೇ ಪದ ಹಾಗೂ ನಾಲ್ಕನೇ ಪದ ಕೊಟ್ಟಿದ್ದಾರೆ. ಅದನ್ನೆರಡನ್ನು ತಗೊಳ್ಳಿ. A ಪ್ಲಸ್ ಡಿ ಅಂದರೆ 13. ಇದರ ಕೆಳಗೆ ಬರೆಯಿರಿ. A ಪ್ಲಸ್ 3D ಸಮ 3. ಈಗ ಈ ಎರಡು ಸಮೀಕರಣಗಳನ್ನು ಬಿಡಿಸಿ ನಾವು A ಮತ್ತು ಡಿಯ ಬೆಲೆ ಕಂಡುಹಿಡಿಯುವ. ಈಗ ಎರಡು ಸಮೀಕರಣವನ್ನು ಕಳೆದಾಗ ಮೈನಸ್ ಮಾಡಿ, ಮೈನಸ್, ಇದು ಮೈನಸ್, ಇದು ಮೈನಸ್. ಎಯಿಂದ A ಮೈನಸ್ ಮಾಡಿದರೆ ಇಲ್ಲಿ 0, ಡಿಯಿಂದ -3D ಮಾಡಿದರೆ ನಮಗೆ ಉತ್ತರ -2D. 1 ಡಿಯಿಂದ -3D ಮಾಡುವಾಗ ನಮಗೆ -2D ಸಮ 13ರಿಂದ 3 ಮೈನಸ್ ಮಾಡಿದರೆ 10. ಡಿ ಸಮ 10. ಇದು 2 ಈಚೆ ಬರುವಾಗ ಇಲ್ಲಿ ಭಾಗಿಸು -2. ಇಲ್ಲಿ 2 1 2 5, ಇಲ್ಲಿ ಮೈನಸ್ ಚಿಹ್ನೆ ಉಂಟು, ಆದ್ದರಿಂದ ಇದು -5 ಆಗ್ತದೆ. ಡಿ ಸಮ -5. ಈಗ ಇಲ್ಲಿ ಡಿ ಅಂದರೆ -5. ಹಾಗಾದರೆ A ಅಂದರೆ ಎಷ್ಟು ಅಂತ ಕಂಡುಹಿಡಿಯುವ. ಇಲ್ಲಿ A ಪ್ಲಸ್ ಡಿ ಅಂದರೆ 13. ಡಿ ಅಂದರೆ -5 ನಾವು ಕಂಡುಹಿಡಿದಿದ್ದೇವೆ. ಇಲ್ಲಿ A -5 ಸಮ 13. A ಸಮ 5ಅನ್ನು ಆಚೆ ತಗೊಂಡೋಗಿ ಈಚೆ ಬರುವಾಗ ಇಲ್ಲಿ 13 ಪ್ಲಸ್ 5 ಸಮ 18. A ಅಂದರೆ 18. ಮೊದಲನೇ ಪದ A ಅಂದರೆ 18, ಎರಡನೇ ಪದ ಅವರು ಕೊಟ್ಟಿದ್ದಾರೆ, ಮೂರನೇ ಪದ A ಪ್ಲಸ್ 2D. A ಪ್ಲಸ್ 2D ಹೇಳಿದರೆ ನಮಗೆ ಡಿ ಗೊತ್ತುಂಟು, ಆದ್ದರಿಂದ 13ಕ್ಕೆ ನಾವು ಡಿಯನ್ನು ಕೂಡಿಸುವ. 13, ಡಿ ಅಂದರೆ -5, 13ರಿಂದ -5 ಮಾಡಿದರೆ ಇದು 13 - 5 8. ಸೊ 18, 13, 8, 3 ಇವು ಸಮಾಂತರ ಶ್ರೇಣಿಯಲ್ಲಿವೆ.
ಮೂರನೇ ಪ್ರಶ್ನೆ 5 ಇಲ್ಲಿ ಖಾಲಿ ಜಾಗ 2 ಕಡೆ ಮತ್ತು 9:15. ಇಲ್ಲಿ ಎ ಮೊದಲನೇ ಪದ ಎ, ಎರಡನೇ ಪದ ಎ ಪ್ಲಸ್ ಡಿ, ಮೂರನೇ ಪದ ಎ ಪ್ಲಸ್ 2D, ನಾಲ್ಕನೇ ಪದ ಎ ಪ್ಲಸ್ 3D. ಈಗ ಇಲ್ಲಿ ಎ ಪ್ಲಸ್ 3D ಕೊಟ್ಟಿದ್ದಾರೆ ಹಾಗೂ ಎ ಕೊಟ್ಟಿದ್ದಾರೆ. ಬರೀರಿ ಎ ಪ್ಲಸ್ 3D ಸಮ 9:15. 9:15 ಹೇಳಿದರೆ 2 9 18 ಪ್ಲಸ್ 1 19/2. ಎ ಅಂದರೆ 5. ಇಲ್ಲಿ 5 ಪ್ಲಸ್ 3D ಸಮ 19/2. ಇಲ್ಲಿ 5 ಆಚೆ ಕೊಂಡೋಗಿ 3D ಸಮ 19/2 ಮೈನಸ್ 5. ಇಲ್ಲಿ ಲಾಸ ತಗೊಳ್ಳಿ, ಲಾಸ 2. ಇಲ್ಲಿ 19 ಮೈನಸ್ 5 2 10, 9/2. 3D ಸಮ 9/2. ನಮಗೆ ಡಿ ಬೇಕಾದರೆ 3 ಇಲ್ಲಿ ಗುಣಿಸಬೇಕು. ಡಿ ಸಮ ಇಲ್ಲಿ ನಾವು 3 ಈಚೆ ಬರುವಾಗ ಇಲ್ಲಿ ಮೈನಸ್ 1/3 ಆಗ್ತದೆ. 3 1 3 9, ಇಲ್ಲಿ 3/2 ಸಿಗ್ತದೆ. ಆದ್ದರಿಂದ ಇಲ್ಲಿ ಡಿ ಅಂದರೆ 3/2. ಈಗ ನಾವು ಎ ಪ್ಲಸ್ ಡಿ ಕಂಡುಹಿಡಿಬೇಕು. ಡಿ ಅಂದರೆ 3/2. ಇಲ್ಲಿ ಎ ಪ್ಲಸ್ ಡಿ, ಎ ಪ್ಲಸ್ ಡಿ ಸಮ 5 ಪ್ಲಸ್ 3/2. 5 2 10, 10 ಪ್ಲಸ್ 3 13/2. ಎರಡನೇ ಉತ್ತರ ಇದೆ. ಎ ಪ್ಲಸ್ ಡಿ ಅಂದರೆ 13/2. ಎ ಪ್ಲಸ್ 2D ಸಮ 5 ಪ್ಲಸ್ 2 ಗುಣಿಸು ಡಿ ಅಂದರೆ 3/2. 2 ಮತ್ತು 2 ಕ್ಯಾನ್ಸಲ್ ಆಗ್ತದೆ. 5 ಪ್ಲಸ್ 3 ಸಮ 8. ಮೂರನೇ ಪದ 8. ಆದ್ದರಿಂದ ಈ 4 ಪದಗಳು ಸಮಾಂತರ ಶ್ರೇಣಿಯಲ್ಲಿವೆ. 4ನೇ ಪ್ರಶ್ನೆ 4. ಇಲ್ಲಿ 4 ಖಾಲಿ ಜಾಗ ಬಿಟ್ಟಿದೆ ಮತ್ತು 6. ಇದರಲ್ಲಿ ಮೊದಲನೇ ಪದ ಎ, ಇದು ಎ ಪ್ಲಸ್ ಡಿ, ಎ ಪ್ಲಸ್ 2D, ಎ ಪ್ಲಸ್ 3D, ಎ ಪ್ಲಸ್ 4D, ಇದು ಎ ಪ್ಲಸ್ 5D. ಇಲ್ಲಿ ಎ ಪ್ಲಸ್ 5D ಸಮ 6. ಎ ಪ್ಲಸ್ 5D ಸಮ 6. ಇಲ್ಲಿ ಎ ಅಂದರೆ -4, ಇಲ್ಲಿ ಹಾಕಿ. ಎ ಅಂದರೆ -4 ಪ್ಲಸ್ 5D ಸಮ 6. 5D ಸಮ, ನಾವು 4 ಈ ಕಡೆ ಕೊಂಡೋಗಿ 6 -4 ಈಚೆ ಬರುವಾಗ +4 ಆಗ್ತದೆ. 6 + 4 ಅಂದರೆ 10. 5D ಸಮ 10. 5 ಎಷ್ಟಲಿ 5 2 10. ಆದ್ದರಿಂದ ಡಿ ಅಂದರೆ 10/5. 5 1 5 2 ಡಿ ಸಮ 2. ಇಲ್ಲಿ ಡಿ ಅಂದರೆ 2 ಸಿಗ್ತದೆ. ಹಾಗಾದರೆ ನಾವು ಮುಂದಿನ 4 ಪದ ಕಂಡುಹಿಡಿಯುವ. ಇಲ್ಲಿ ಎ ಪ್ಲಸ್ ಡಿ, ಎ ಅಂದರೆ -4 ಪ್ಲಸ್ 2 ಸಮ 4ರಿಂದ 2 ತೆಗೆದರೆ 2, ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್. ಆದ್ದರಿಂದ ಇಲ್ಲಿ ಉತ್ತರ -2. ಅಷ್ಟು. ಮೂರನೇ ಪದ ಎ ಪ್ಲಸ್ 2D. ಎ ಅಂದರೆ -4 ಪ್ಲಸ್ 2 ಗುಣಿಸು ಡಿ ಅಂದರೆ 2. -4 2 2 +4. -4 + 4 ಅಂದರೆ ಉತ್ತರ 0. ಹಾಗಾದರೆ ಇಲ್ಲಿ ಮೂರನೇ ಪದ ಉತ್ತರ 0. ಇಲ್ಲಿ ಮೂರನೇ ಪದ ಎ ಪ್ಲಸ್ 3D. ಎ ಅಂದರೆ -4 ಪ್ಲಸ್ 3 ಗುಣಿಸು ಡಿ ಅಂದರೆ 2. -4 3 2 6. 6ರಿಂದ 4 ತೆಗೆದರೆ 2, ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್. ಆದ್ದರಿಂದ ಇಲ್ಲಿ 4ನೇ ಪದ +2. ನೆಕ್ಸ್ಟ್ ನೀವು 5ನೇ ಪದಕ್ಕೆ ಇಲ್ಲಿ 2 ನಂಬರ್ ಇದೆ. ಅದಕ್ಕೆ ನಾವು ಪುನಃ ಡಿಯನ್ನು ಕೂಡಿಸಿದರೆ ನಮಗೆ ನೆಕ್ಸ್ಟ್ ನಂಬರ್ ಸಿಗ್ತದೆ 2 + 2. ಆದ್ದರಿಂದ 2 ಎ ಪ್ಲಸ್ 4D ಅಂದರೆ 2 + 2 ಆಗ್ತದೆ. ಇಲ್ಲಿ 4. ಆದ್ದರಿಂದ ಈ ಎಲ್ಲ ಪದಗಳು
ಸಮಾಂತರ ಶ್ರೇಣಿಯಲ್ಲಿವೆ. ಈಗ 5ನೇ ಪ್ರಶ್ನೆ. ಇಲ್ಲಿ ಮೊದಲನೇ ಬಾಕ್ಸ್ ಖಾಲಿ ಉಂಟು, ಎರಡನೇದು ಕೊಟ್ಟಿದ್ದಾರೆ ಮತ್ತು 3 ಬಾಕ್ಸ್ ಖಾಲಿ, ಕೊನೆಯದು ಕೊಟ್ಟಿದ್ದಾರೆ. ಇಲ್ಲಿ ಮೊದಲನೇ ಪದ ಎ, ಎರಡನೇ ಪದ ಎ ಪ್ಲಸ್ ಡಿ, ಇದು ಎ ಪ್ಲಸ್ 2d, ಎ ಪ್ಲಸ್ 3d, ಪ್ಲಸ್ 5d. ಇಲ್ಲಿ ಎ ಪ್ಲಸ್ 5d ಹಾಗೂ ಎ ಪ್ಲಸ್ ಡಿ ಕೊಟ್ಟಿದ್ದಾರೆ. ನಾವು ಎ ಮತ್ತು ಡಿ ಅನ್ನು ಕಂಡುಹಿಡಿಬೇಕು. ಎ ಪ್ಲಸ್ ಡಿ ಸಮ 38. ಇದು ಎ ಪ್ಲಸ್ 5d ಸಮ ಮೈನಸ್ 22. ಇದನ್ನೆರಡನ್ನು ಕಳೆಯುವ. ಎ ಮೈನಸ್ ಎ ಇಲ್ಲಿ ಮೈನಸ್ ಮಾಡುವ, ಇಲ್ಲಿ ಕೂಡ ಮೈನಸ್, ಇದು ಇದರಿಂದ ಮೈನಸ್ ಮಾಡುವಾಗ ಇಲ್ಲಿ ಚಿಹ್ನೆ ಚೇಂಜ್ ಆಗಿ ಪ್ಲಸ್ ಆಗ್ತದೆ. ಎ ಇಂದ ಎ ಮೈನಸ್ ಮಾಡಿದರೆ 0, ಡಿ ಇಂದ 5d ಮೈನಸ್ ಮಾಡಿದರೆ 5ರಿಂದ 1 ಮೈನಸ್ ಮಾಡಿದರೆ 4, ಚಿಹ್ನೆ ಮೈನಸ್, ಮೈನಸ್ 4d ಸಮ 38ರಿಂದ ಮೈನಸ್ 22 ಮಾಡಿದರೆ ಅದು ಮೈನಸ್ ಮೈನಸ್ ಪ್ಲಸ್ ಆಗ್ತದೆ. ಇದೆರಡನ್ನು ಕೂಡಿಸಿ 8 ಮತ್ತು 2 10, 3 5 6 60. ಡಿ ಸಮ 60, ಇದು ಮೈನಸ್ 4 ಆಚೆ ಹೋಗುವ ಭಾಗಾಕಾರ ಆಗ್ತದೆ, ಭಾಗಿಸು ಮೈನಸ್ 4. 4 1 4 15 60. ಇದರಿಂದ ಉತ್ತರ ಮೈನಸ್ 15 ಸಿಗ್ತದೆ. ಡಿ ಸಮ ಮೈನಸ್ 15. ಈಗ ನಾವು ಎಲ್ಲ ಸಂಖ್ಯೆಗಳನ್ನು ಕಂಡುಹಿಡಿಯುವ. ಇಲ್ಲಿ ಎ ಕಂಡುಹಿಡಿಬೇಕು ಮೊದಲು. ಎ ಪ್ಲಸ್ ಡಿ ಸಮ 38. ಈಗ ಇಲ್ಲಿ ಡಿ ಅಂದರೆ 15 ನಮಗೆ ಸಿಕ್ಕಿದೆ. ಎ ಮೈನಸ್ 15 ಸಮ 38. ಎ ಸಮ 15 ಈಚೆ ಕೊಂಡೋಗಿ, ಆಗ 38 ಪ್ಲಸ್ 15 ಕೂಡಿಸಿ 8 13, ಇಲ್ಲಿ 3 1 4 1 5 53. ಎ ಸಮ 53. ಈಗ ಇಲ್ಲಿ ನೀವು ಶ್ರೇಣಿಯನ್ನು ಬರೆಯುವುದು. ಎ ಸಮ ಮೊದಲನೇ ಪದ ಎ ಅಂದರೆ 53. 53ರಿಂದ ಮೈನಸ್ 15 ಮಾಡಿದರೆ 38. ಈಗ ಇಲ್ಲಿ 38ಕ್ಕೆ ನಾವು ಪುನಃ ಮೈನಸ್ 15 ಮಾಡಿದರೆ ನೆಕ್ಸ್ಟ್ ನಂಬರ್ ಸಿಗ್ತದೆ. ಈ ಸಲ ನಾವು ಡಿ ಅನ್ನು ಕಳೀತಾ ಹೋಗಬೇಕು. 38 ಮೈನಸ್ 15, 8ರಿಂದ 5 ತೆಗೆದರೆ 3, 3ರಿಂದ 1 ತೆಗೆದರೆ 2, 23. ಆದರೆ ಇಲ್ಲಿ 3ನೇ ಪದ 23. ನೆಕ್ಸ್ಟ್ 23ರಿಂದ ಮೈನಸ್ 15 ಮಾಡಬೇಕು. 13ರಿಂದ 5 ತೆಗೆದರೆ 8, ಇಲ್ಲಿ 1ರಿಂದ 1 ತೆಗೆದರೆ 0, 8 ಮೈನಸ್ 15, 15ರಿಂದ 8 ತೆಗೆದರೆ 7, ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್. ನೆಕ್ಸ್ಟ್ ಪದ ಮೈನಸ್ 7. ನೆಕ್ಸ್ಟ್ ನೋಡಿ, ಮೈನಸ್ 7ಕ್ಕೆ ಮೈನಸ್ 15 ಕೂಡಿಸಿದರೆ ಮೈನಸ್ 22. ಮೈನಸ್ 7 ಮೈನಸ್ 15, 15ಕ್ಕೆ 7 ಕೂಡಿಸಿದರೆ 22. ಎರಡೂ ಸಜಾತಿಯ ಚಿಹ್ನೆ ಆಗಿರೋದರಿಂದ ನಾವು ಕೂಡಿಸಿ ಮೈನಸ್ ಚಿಹ್ನೆ ಹಾಕಬೇಕು, ಅದು ಮೈನಸ್ 22. ಈ ಎಲ್ಲ ಪದಗಳು ಸಮಾಂತರ ಶ್ರೇಣಿಯಲ್ಲಿವೆ. ಧನ್ಯವಾದಗಳು.